ಹಾಯ್ ಫ್ರೆಂಡ್, ನಾನು ಸಂಜಯ್. ಮತ್ತೊಮ್ಮೆ ಈ ಒಂದು ವಿಡಿಯೋಗೆ ವೆಲ್ಕಮ್. ಇವತ್ತಿನ ಈ ಒಂದು ವಿಡಿಯೋ ಏನು, ಕ್ಯಾನಾನ್ 90D ಕ್ಯಾಮ್ರಾ ಈ ಒಂದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದ್ರೆ ನೋಡೋಣ ಈ ಕ್ಯಾಮ್ರಾ ಹೇಗಿದೆ ಅಂತೇಳಿ, ಮತ್ತೆ ಇದರ ಫೀಚರ್ ಕೂಡ ನೋಡೋಣ, ಮತ್ತೆ ಬಾಡಿ ಮತ್ತು ಲೆನ್ಸ್ ಅನ್ನು ಹಾಕಿ ನೋಡೋಣ. 135 ಲೆನ್ಸ್ ಜೂಮ್ ಆಗತ್ರಿ. ನೋಡೋಣ ಹೇಗಿದೆ ಅಂತ. ಓಪನ್ ಮಾಡ್ತಾನೆ ಇದೆ ಫಸ್ಟ್. ಬನ್ನಿ ಹಾಗಾದ್ರೆ ಓಪನ್ ಮಾಡ್ತಾ ನಾವು ಏನೇನು ಇದಾವೆ ಫೀಚರ್ ಅಂತ ನೋಡೋಣ. ಓಕೆ, ಕೂಲ್ ಜಾ ಸಿಮ್ ಮತ್ತೆ ಕೂಲ್ ಹೋಗ್ಯಾ. ಇದು ಕ್ಯಾಮ್ರಾ ಬೀಳಬಾರ್ದು ಅಂತೇಳಿ ಒಂದು ಸೇಫ್ಟಿ. ಓಕೆ, ಇದರಲ್ಲಿ ನಮಗೆ ಒಂದು ಮೆಮರಿ ಕಾರ್ಡ್ ಇದೆ, 8GB ಮೆಮರಿ ಕಾರ್ಡ್. ಇದ್ರ ಬಗ್ಗೆ ನಾನು ನಮಗೆ ಡಿಕ್ಲೇರ್ ಆಗಿ ಒಂದು ಎಕ್ಸ್ಟ್ರಾ ವಿಡಿಯೋ ಬಿಡ್ತೀನಿ. ಓಕೆ, ಇದು ಕ್ಯಾಮ್ರಾನ ಚಾರ್ಜಿಂಗ್. ನೆಕ್ಸ್ಟ್ ಇಲ್ಲಿ ಬರ್ತಾ ಇದೆ ನಮ್ಮ ಒಂದು ಬ್ಯಾಟ್ರಿ ಚಾರ್ಜಿಂಗ್ ಇಡೋದಕ್ಕೆ. ಓಕೆ, ಇದನ್ನ ನಾವು ಹೆಂಗತಿ ಹಾಕಿದ ಅಂತ ತಿಳ್ಕೊಳ್ಳಿ. ಇದನ್ನ ಹೆಂಗತಿ ಹಾಕಿ ಇದು ನಾವು ಸ್ವಿಚ್ ಅಲ್ಲಿ ಹಾಕಿರೋ ತಿಳ್ಕೊಳ್ಳಿ. ಇಲ್ಲಿ ಕೆಂಪು ಬರುತ್ತೆ, ಕೆಂಪು ಬಂದ್ರೆ ಇದು ಚಾರ್ಜರ್ ಖಾಲಿ ಆಗಿದೆ ಅಂತ, ಇಲ್ಲಿ ಹಸಿರ ಬಂದ್ರೆ ಇದು ಚಾರ್ಜರ್ ಫುಲ್ ಆಗಿದೆ ಅಂತೇಳಿ ಅರ್ಥ. ಓಕೆ ಓಕೆ, ಇದು ನಾವು ನೆಕ್ಸ್ಟ್ ಸೈಡ್ ಇಟ್ಕ್ಯಾಸ. ಈಗ ಬರ್ತಾ ಇದೆ ಬಾಡಿ, ಕ್ಯಾಮ್ರಾನ ಬಾಡಿ ಅಂತ. ಇದು ಕ್ಯಾಮ್ರಾ ಅನ್ನೋದಿಲ್ಲ, ಇದು ಬಾಡಿ ಅಂತಾರ. ಕ್ಯಾಮ್ರಾ ಯಾವಾಗ ಅಂತಾರ ನಿಮಗೆ ಹೇಳ್ತೀನಿ, ನೋಡ್ತಾ ಇದ್ದಾಗೆ. ಇದಕ್ಕೆ ಒಂದಿ ಬಾಡಿ ಅಂತಾರ. ಇದನ್ನ ನಾವು ಚಾಲು ಮಾಡೋದು ಬಟನ್ ಐತಿ. ಇಲ್ಲಿ ನಮಗೆ ಆಟೋ ಮೋಡ್ ಇಟ್ಕೋಬಹುದು, ಎಂ ಮೋಡ್ ಇಟ್ಕೋಬಹುದು. ಇಲ್ಲಿ ನಾವು ಸ್ಕ್ರೀನ್ನ ರೋಟೇಟ್ ಮಾಡ್ಕೋಬಹುದು. ಓಕೆ, ವಿಡಿಯೋನ ನಾವಿಲ್ಲಿ ವಿಡಿಯೋ ಸೆಟ್ಟಿಂಗ್ಸ್ ನಾವು ಮಾಡ್ಕೋಬಹುದು, ತೋರಿಸ್ತೀನಿ. ಇವಾಗ ನಾವು ಬಾಡಿನ ನಾವು ಬಾಡಿಯಿಂದ ನಾವು ಕ್ಯಾಮರಾನ ಕನ್ವರ್ಟ್ ಮಾಡ್ತೀವಿ. ಇದು ಹಾಕೋದು ಏನಪ್ಪಾ ಅಂದ್ರೆ, ಇಲ್ಲಿ ಒಂದು ವೈಟ್ ಇದೆ ನೋಡಿ, ಇಲ್ಲಿ ಒಂದು ವೈಟ್ ಮತ್ತೆ ಬಾಡಿಯಲ್ಲಿ ಒಂದು ವೈಟ್ ಇರ್ತ. ಇದನ್ನ ವೈಟ್ ಮತ್ತೆ ವೈಟಿಗೆ ಕನೆಕ್ಟ್ ಮಾಡಿ ತಿರುಗಿಸ್ಬಿಡ್ಬೇಕು. ಓಕೆ ನೋಡಿ, ಒಂದು ಟಕ್ ಅಂತ ಒಂದು ಮ್ಯೂಸಿಕ್ ಬರುತ್ತೆ, ಅವಾಗಿನ ಇದೆ ನಮಗೆ ಗೊತ್ತಾಗತ್ತೆ ಕುಂತೈತೆ ಅಂತೇಳಿ. ಇದಕ್ಕಂತಾರೆ ಕ್ಯಾಮ್ರಾ. ಬಾಡಿ ಮತ್ತು ಲೆನ್ಸ್ ಅನ್ನ ಜೋಡಿಸಿದ್ರೆ ಇದಕ್ಕೆ ಅಂತಾರೆ ಕ್ಯಾಮ್ರಾ. ಸಿಂಪಲ್. ಇವಾಗ ನಾವು ಓಪನ್ ಮಾಡಿ ನೋಡೋಣ ಹೇಗಿದೆ ನಮ್ಮ ಕ್ಯಾಮ್ರಾ, ಎಷ್ಟು ಕ್ಲಿಯರ್ ಬರುತ್ತೆ ನಮ್ಮ ವಿಡಿಯೋ, ಎಷ್ಟು ಕ್ಲಿಯರಿಟಿ ಬರುತ್ತೆ ನಮ್ಮ ಫೋಟೋ, ಎಷ್ಟು ಬ್ಲರ್ ಆಗಿ ಜೂಮ್ ಮಾಡುತ್ತೆ ನಮ್ಮ ಬ್ಯಾಕ್ ಗ್ರೌಂಡ್. ಆಲ್ರೆಡಿ ಬಿಟ್ಟಿದ್ದೀನಿ ನನ್ನ ಒಂದು ಶಾರ್ಟ್ಸ್ ವಿಡಿಯೋದಲ್ಲಿ, ಚೆಕ್ ಮಾಡಿ. 185 to ಒಂದು ಫೋಟೋ ನೋಡ್ಕೊಂಡಿದ್ದೀನಿ ಭಾಳ ದೂರದಿಂದ. ಮೊದಲು ನಾವು ಆನ್ ಇದೆ, ಆಫ್ ಇದೆ, ಆನ್ ಮಾಡೋಣ. ಸಾರಿ, ನಾವು ಮಾಡಬೇಕಾಗಿದ್ದು ಮೊದಲು ಇದರಲ್ಲಿ ಬ್ಯಾಟ್ರಿ ಹಾಕಿಲ್ಲ, ಬ್ಯಾಟ್ರಿ ಕೂಡ ನಾವು ಹಾಕೋಣ. ಓಕೆ, ಬ್ಯಾಟ್ರಿ ಕೂಡ ಸಿಂಪಲ್ ಆಗಿ ಕುಂತು. ನೆಕ್ಸ್ಟ್ ನಾವು ಹಾಕೋಣ 8GB ಮೆಮರಿ ಕಾರ್ಡ್. 8GB ಮೆಮರಿ ಕಾರ್ಡನ್ನು ಹಾಕೋಣ. ಇದರಲ್ಲಿ ಒಂದು ಮಾರ್ಕ್ ಇರುತ್ತೆ, ಆ ಮಾರ್ಕ್ ನೋಡಿ ನಾವು ಹಾಕ್ಬೋದು. ಓಕೆ, ಕರೆಕ್ಟ್ ಆಯ್ತು. ಇವಾಗ ನಮ್ಮ ಕ್ಯಾಮ್ರಾ ಫುಲ್ ತಯಾರಾಗಿದೆ. ಆಫ್ ಇದೆ, ಆನ್ ಮಾಡೋಣ. ಚಕ್ ಅಂತ ಅಗದಿ ಮಸ್ತ್ ಮ್ಯೂಸಿಕ್, ಅಗದಿ ಮಸ್ತ್ ಫೀಲಿಂಗ್ ರೀ ಕೈ ಹಿಡ್ಕೊಳಕ. ನೋಡ್ರಿ, ನೀವ ನೋಡ್ರಿ, ಹಿಂಗತಿ ನಾವು ಹಿಡ್ಕೊಂತೀವಲ್ಲ, ಮಸ್ತ್ ಫೀಲಿಂಗು. ಕ್ಯಾಮ್ರಾ ಒಂದು ಫೀಲಿಂಗೇ ಬೇರೆ. ಇದ್ರ ಬಗ್ಗೆ ನಾವು ಭಾಳ ತಿಳ್ಕೊಬೇಕ್ರಿ, ಅಂದ್ರೆ ಎಲ್ಲಾನು ನಮಗೆ ಗೊತ್ತಾಗುತ್ತೆ. ಒಂದೊಂದೊಂದೊಂದು ಸ್ಟೆಪ್ ಎಲ್ಲಾನು ಗೊತ್ತಾಗುತ್ತೆ. ಓಕೆ, ನಾವು ಆನ್ ಮಾಡಿದೀವಿ. ನಮ್ಮ ಸ್ಕ್ರೀನು ರೂಟ್ಔಟ್ ಮಾಡೋಣ. ನೋಡಿ ಬರ್ತಾ ಇದೆ, ರೂಟ್ಔಟ್ ಮಾಡೋಣ. ನಾವು ಬ್ಲಾಗ್ ಮಾಡ್ಬೋದು, ಮತ್ತೆ ಸಿಂಪಲ್ ನಾವು ಹಿಂಗೆ. ಇವಾಗ ನೋಡಿ, ನಾನು ಮುಂದೆ ಕುಂತೀನಿ ಅಂದರೆ ನಾವು ಮುಂದಿನ ವಿಡಿಯೋ ನಮ್ಗೆ ಕಾಣ್ಬೇಕಂದ್ರೆ ಈ ಥರ ನಾವು ಮಾಡ್ಕೋಬೋದು. ಏನು ಎಲ್ಲ ಕಾಣುತ್ತೆ, ಇಲ್ಲಿ ಮೊಬೈಲ್ ಇಟ್ಟಿದ್ದು ನಂದು ಕಾಣುತ್ತೆ, ಇಲ್ಲಿ ಲೈಟಿಂಗ್ ಇಟ್ಟಿದ್ದು ನನ್ನ ಕಾಣುತ್ತೆ, ಎಲ್ಲಾನು ಕಾಣುತ್ತೆ. ಓಕೆ, ಇವಾಗ ಹಿಂಗೆ ರಿಟೋಟ್ ಮಾಡಿ ಮತ್ತೆ ನಾವು ಹಿಂಗನ
ಹಿಂಗತಿನೂ ಮಾಡ್ಕೋಬೋದು ಮತ್ತು ಹಿಂಗತಿನೂ ಮಾಡ್ಬೋದು. ಬ್ಲಾಗ್ ಕೂಡ ಮಾಡ್ಬೋದು. ಈ ಥರ ನಾವು ಬ್ಲಾಗ್ ಕೂಡ ಮಾಡ್ಬೋದು. ಹಾಯ್, ನಾನು ನಿಮ್ಮ ಫ್ರೆಂಡ್ ಮತ್ತೊಮ್ಮೆ ವಿಡಿಯೋದಲ್ಲಿ ವೆಲ್ಕಮ್ ಅಂತೇಳಿ ಈ ಥರ ನಾವು ಬ್ಲಾಗ್ ಮಾಡ್ಬೋದು. ನೆಕ್ಸ್ಟ್ ನೋಡಿ ಈ ಥರ ಇದೆ. ಮತ್ತು ಇದರಲ್ಲಿ ನಾವು ಇಲ್ಲಿದೆ ಒಂದು ಆಪ್ಷನ್ಸ್, ವಿಡಿಯೋನು ಮಾಡ್ಬೋದು. 4K ಹಾರ್ಡ್ 4K ಇದೆ, ಎಕ್ಸ್ಟರ್ನಲ್ 4K ಇದೆ, ಎಲ್ಲ ನಾವು ಸ್ವಲ್ಪ ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ಜಸ್ಟ್ ನಾವು ಆಟೋ ಮೋಡ್ ಇಟ್ಟಿದ್ದೀವಿ. ಆಟೋ ಮೋಡಲ್ಲಿ ಮೆನುದಲ್ಲಿ ಹೋದರೆ ಇದೆ ನಮಗೆ ಸೆಟ್ಟಿಂಗ್ ನೋಡಿ, ಮೂವಿ ರಿಕಾರ್ಡ್ ಅಂತ ಇದೆ. ಮೂವಿ ರಿಕಾರ್ಡ್ ಯಾವ್ಯಾವ ಇದೆ ಅಂತ ನಿಮಗೆ ತೋರಿಸ್ಬೇಕಂತೆ. ಫುಲ್ HD 50p ಇದೆ, 4K ಮೂವಿ ರೆಕಾರ್ಡಿಂಗ್ ಇದೆ, 4K 25p ಇದೆ, ಮೆಗಾಪಿಕ್ಸೆಲ್ ಪಿ. ಓಕೆ, ಫುಲ್ HD 25, ಫುಲ್ HD 50, ಫುಲ್ HD 25, ಫುಲ್ HD 50, 4K 50 ಇದೆ. ಓಕೆ, ನಾವು ಇದರಲ್ಲಿ ಸ್ಲೋ ಮೋಷನ್ ಮಾಡ್ಬೋದು. ಸ್ಲೋ ಮೋಷನ್ 90, 1080 ಮತ್ತು 100 ಫ್ಯಾಕ್ಸ್ ಇಟ್ಟು ನಾವು ಸ್ಲೋ ಮೋಷನ್ ಆರಾಮ್ ಮಾಡ್ಬೋದ್ರಿ. ಮಸ್ತ್ ಸ್ಲೋ ಮೋಷನ್ ಆಗುತ್ತೆ. ಆಲ್ರೆಡಿ ನಾನು ಬಿಟ್ಟಿರ್ಬೋದು, ನಾನೊಂದು ಶಾರ್ಟ್ಸ್ ವಿಡಿಯೋದಲ್ಲಿ ಚೆಕ್ ಮಾಡಿ. ಓಕೆ, ಆಲ್ರೆಡಿ ನಾನು ಒಂದು ಶಾರ್ಟ್ಸ್ ವಿಡಿಯೋನ ಮಾಡಿದ್ದೇನೆ, ಕನ್ನಡ ಸಾಂಗ್ ಎಲ್ಲ ಶಾರ್ಟ್ಸ್ ವಿಡಿಯೋನ ಮಾಡಿದ್ದೀನಿ. ಹೇಗೆ ಕ್ಲಿಯರ್ ಆಗಿ ಬಂದಿದೆ ಅಂತ ಒಂದು ಚೆಕ್ ಮಾಡಿ ಕಾಮೆಂಟ್ ಬಿಡಿ. ಓಕೆ, ಇದರ ಫೋಟೋ ನಾನು ಕ್ಲಿಕ್ ಮಾಡಿ ನಿಮಗೆ ತೋರಿಸ್ತೀನಿ ಮತ್ತು ಹೇಗಿದೆ ಅಂತ ನೋಡೋಣ ಬನ್ನಿ. ಏನು ಕ್ಲಿಕ್ ಮಾಡಬೇಕು ಅಂತ ನಾನು ವಿಚಾರ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಒಂದು ಗೊಂಬೆ ಇದೆ. ಈ ಗೊಂಬಿನ ನಾನು ಕ್ಲಿಕ್ ಮಾಡಿ ನೋಡೋಣ ಹೇಗಿದೆ ಅಂತ. ಇಲ್ಲಿ ನಮ್ಮ ವಿಡಿಯೋದಲ್ಲಿ ಇದೆ. ನಾನು ಈಗ ಕ್ಯಾಮ್ರಾ ಮೋಡದಲ್ಲಿ ಬಂದೆ. ಇಲ್ಲಿ ನೋಡ್ಬೇಕು, ಇಲ್ಲಿ ಬರೋದಿಲ್ಲ, ಇಲ್ಲೂ ಬರುತ್ತೆ. ಇದಕ್ಕೆ ಕ್ಲಿಕ್ ಮಾಡಬೇಕು, ಇಲ್ಲಿ ಬರುತ್ತೆ. ಓಕೆ, ಇಲ್ಲಿ ಬಂದಾಗ ನಾವು ಇವಾಗ ಕ್ಯಾಮ್ರಾನ ಐ ಫೋಕಸ್ ಅಂದ್ರೆ ಮಸ್ತ್ ತೊಗೊತಾರೆ. ಐ ಫೋಕಸ್, ಆಟೋ ಫೋಕಸ್ ಎಲ್ಲ ಮಸ್ತ್ ಭಾರಿ ಐತಿ. ಇವಾಗ ನಾನು ಆಟೋ ಫೋಕಸ್ ಇಟ್ಟಿದ್ದೀನಿ. ಐ ಫೋಕಸ್ ಅಂದ್ರು ಅಣ್ಣ ಮತ್ತು ತೊಗೊಳತ್ರಿ, ಮಸ್ತ್ ತೊಗೊಳತ್. ಓಕೆ, ನಿಮಗೆ ಇಲ್ಲೇ ಶೋ ಆಗ್ತಿರ್ಬೋದು ಈ ಕ್ಯಾಮ್ರಾನ ತೆಗೆದಿದ್ದು ಒಂದು ಫೋಟೋ ಹೇಗೆ ಬಂದಿದೆ ಅಂತ ನೋಡಿ. ಇನ್ನೊಂದು ಫೋಟೋ ನಾನು ಕ್ಲಿಕ್ ಮಾಡ್ಬೇಕಂತ ಒನ್ ಸೆಕೆಂಡ್, ಏನು ಕ್ಲಿಕ್ ಮಾಡ್ಬೇಕಂತ ನಾನು ವಿಚಾರ ಮಾಡ್ತಾ ಇದ್ದೀನಿ. ಈ ಲೆನ್ಸು 135 ಜೂಮ್ ಮಾಡಿ ತೆಗಿಬೇಕಂತ ಇದ್ದೀನಿ. ಇವಾಗ ನಾನು ಒಂದು ಫ್ಯಾನ್ ಇದೆಯಲ್ಲ, ಫ್ಯಾನನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ನೋಡಿ ಇಲ್ಲಿ ನಿಮಗೆ ಶೋ ಆಗ್ತಿರ್ಬೋದು. ಆ ಫೋಟೋನ ಅಗದು ಮಸ್ತಾಗಿ ಬಂದಿದೆ. ಮತ್ತು ಅದರ ಹೆಸರು ಕೂಡ ವಿ ಗ್ರೋಡ್ ಅಂತೇಳಿ ಮಸ್ತಾಗಿ ಕ್ಲಿಯರ್ ಆಗಿ ಕಾಣ್ತಾ ಇದೆ ಫೋಟೋದಲ್ಲಿ. ಓಕೆ, ವಿಡಿಯೋ ತೋರಿಸ್ಬೇಕಂತ ಏನೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾನು ಶಾರ್ಟ್ಸ್ ವಿಡಿಯೋ ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ಶಾರ್ಟ್ಸ್ ವಿಡಿಯೋದಲ್ಲಿ ಒಂದು 10-20 ಇರ್ಬೋದು, ಹೋಗಿ ವಾಚ್ ಮಾಡಿ. ಮತ್ತು ಇದರಲ್ಲಿ ಆಪ್ಷನ್ಸ್ ಭಾಳ ಇದ್ದಾವೆ. ಹೇಳ್ಕೊಂಡ್ರೆ ಇವಾಗ ಈ ವಿಡಿಯೋ ಭಾಳ ಆಗುತ್ತೆ. ಸಿಂಪಲಾಗಿ ನೋಡಿ ಹೇಗೆ ಕಾಣುತ್ತೆ ಕ್ಯಾಮ್ರಾ ಕೈಯಲ್ಲಿ. ಮಸ್ತ್ ಫೀಲಿಂಗ್ಸ್ನ ನಾನು ಅಗದಿ ಮಸ್ತ್ ಆಗಿ ತೊಗೋಬೋದು. ಇದು ಒಂದು ರೇಟು ನಿಮಗೆ ಹೇಳಬೇಕಂದ್ರೆ ಅಮೆಜಾನಲ್ಲಿ ಒಂದು 50,000 ಇರುತ್ತೆ. ಮತ್ತು ಒಮ್ಮೊಮ್ಮೆ 2 ಲಕ್ಷ ಮಟ್ಟ ಹೋಗುತ್ತದೆ. ಆವಾಗ ಏನಂದ್ರೆ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡ್ರಿ. ಅದು ಮತ್ತು ಪ್ರೈಸ್ ಇಲ್ಲತ್ತೆ, 150 ಮಟ್ಟ ಬರುತ್ತೆ. ಅವಾಗ ಏನೈತಿ ನೀವು ಪರ್ಚೇಸ್ ಮಾಡ್ಬೋದು. ಭಾರಿ ಫೀಲಿಂಗ್ ಐತಿ. ಒಂದು ಮ್ಯೂಸಿಕ್ ಕೂಡ ಅಗದಿ ಮಸ್ತ್ ಚಕ್ ಪಕ್ ಟಕ್ ಅಂತೇಳಿ ಅಗದಿ ಮಸ್ತ್ ಬರುತ್ತೆ. ಫೀಲಿಂಗ್ ಮತ್ತು ಖತರ್ನಾಕ್ ಫೀಲಿಂಗ್ಸ್. ಕೈಯಲ್ಲಿ ಹಿಡ್ಕೊಳೋದು, ಒಂದು ಹಿಂಗೆ ಮಾಡಿ ಫೋಟೋ ತೊಗೊಳೋದು ಅಗದಿ ಮಸ್ತ್ ಬರುತ್ತೆ. ಇವಾಗ ನಾನು ಒಂದು ಮೊಬೈಲ್ ಇಟ್ಟಿದ್ದೀನಿ, ಅದನ್ನು ನಾನು ತೆಗಿತೀನಿ ನೋಡಿ ಯಾಕೆ ಬರುತ್ತೆ ಅಂತ. ಅಮೇಜಿಂಗ್ ಬಂದೈತಿ. ನಿಮಗೆ ಇಲ್ಲಿ ಶೋ ಮಾಡ್ತಾ ಇದ್ದೀನಿ ನೋಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಮತ್ತೊಮ್ಮೆ ನಿಮಗೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ.
ಹೇಳ್ಬೇಕಂದ್ರೆ ಇದು ಕೆನಾನ್ 90D 1,70,000 ನಾ ತೊಗೊಂಡಿದ್ದು. ಸಾರಿ 1,70,000 ನಾ ತೊಗೊಂಡಿದ್ದು. ಮತ್ತು ನನಗಂತೂ ಅಗದಿ ಮಸ್ತ್ ಅಂತ ಇದೆ. ಮತ್ತು ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ, ಫೇಸ್ಬುಕ್ ವಿಡಿಯೋ ಮಾಡೋದಕ್ಕೆ, ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡೋದಕ್ಕೆ 90D ಕ್ಯಾಮ್ರಾ ಬೆಸ್ಟ್. ಮತ್ತು ಮುಂದಿನ ಫ್ಯೂಚರ್ ಮತ್ತು ಅಪ್ಡೇಟ್ ಆಗ್ತಾ ಇರ್ತವೆ. ನೋಡಿ ನೀವು ಸರ್ಚ್ ಮಾಡಿ ಹೇಗೆ ನಿಮಗೆ ಇಷ್ಟ ಆಗುತ್ತೆ ಆ ಥರ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಅಮೆಝಾನಲ್ಲಿ 150,000 ಇದೆ, ಮತ್ತು ಒಮ್ಮೊಮ್ಮೆ 2 ಲ್ಯಾಕ್ ಅಂತ ಹೋಗುತ್ತೆ. 150,000 ಒಮ್ಮೊಮ್ಮೆ 2 ಲ್ಯಾಕ್ ಮಟನ್ ಹೋಗುತ್ತೆ. ಅವಾಗ ಪರ್ಚೇಸ್ ಮಾಡೋಕೆ ಹೋಗ್ಬೇಡಿ. ಕೆಳಗಿದಾಗ ಏನಿದೆ ಪರ್ಚೇಸ್ ಮಾಡಿ. ಓಕೆ, ಮತ್ತೊಮ್ಮೆ ನಿಮಗೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್.